ಇವತ್ತು ಕುಂಭ ರಾಶಿ ಮಕರ ರಾಶಿಯಿಂದ ಶನಿ ಬೇರೆ ರಾಶಿ ಹೋಗ್ತಾ ಇದ್ದಾರೆ, ನನ್ನಿಂದ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಅಮ್ಮ ಇವತ್ತು ಶನಿದೇವರು ಬಂದ್ರೆ ಹೋಗ್ಲೇಬೇಕು. ಯಜ್ಞ ಯಾಗಾದಿ ನಮ್ಮ ಮನೇಲಿ ಬಹಳ ದೇವರನ್ನೆಲ್ಲ ನಡ್ಕೊಳ್ಳೋದು ಧರ್ಮದ ಪ್ರಕಾರ ಇರೋದು. ಅದಕ್ಕೆ ಸರ್ ಅಮ್ಮ ಊಟ ಹಾಕ್ತಾ ಇದ್ರು ನನಗೆ. ಊಟ ಹಾಕಿದ್ಮೇಲೆ ಅಮಾವಾಸ್ಯೆ ಬೇರೆ ಎಲ್ಲೂ ಹೋಗ್ಬೇಡ, ಮಲ್ಕೊಂಡ್ ಬಿಡು, ಗಂಟು ನೋವು ಬಹಳ ಅಂತ ಕಾಣಿಸ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಹಂಗ ಆಗೋದಿಲ್ಲ, ಜೀವನದಲ್ಲಿ ಯಾರಿಗೂ ಹೆದರೋದಿಲ್ಲ, ಅಂದ್ರೆ ಜಡ್ಜು ಹೋಟೆಲ್ಗೆ ಹೆದರ್ತೀವಿ, ಆ ಕಾರ್ಯಕ್ರಮ ಹೋಗ್ತಾ ಇಲ್ಲ. ನಿಜ, ನಾನು ಯಾರಿಗೂ ಹೆದರೋದಿಲ್ಲ, ಬಟ್ ನಿಮಗೆ ಖಂಡಿತ ಹೆದರ್ತೀನಿ. ಕಾನೂನು ಪಾಲನೆ ಮಾಡೋದು, ಕಾನೂನಿಗೆ ಗೌರವ ಕೊಡೋದು ಎಲ್ಲರಿಗೂ ಕರ್ತವ್ಯ, ಅದನ್ನ ನಾನು ಕೂಡ ಮಾಡ್ತೀನಿ. ಅದಕ್ಕೆ ಅಮ್ಮ ಇನ್ನೊಂದು ಮಾತು ಹೇಳಿ, ಈಗ 7:30 ಶನಿ ಮುಗಿದಿದೆ, ಭಾಷಣ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡೋದು ಅಂತ. ಸೊ ಅದಕ್ಕೆ ನಾನು ಟ್ಯೂಷನ್ ಅವರಿಗೆ ಸಣ್ಣದಾಗಿ ಹೇಳಿದೆ, ನೋಡಿ ಮೊದಲು ಅವರೆಲ್ಲ ಮಾತಾಡೋದು ಮುಗಿದಿದ್ವಿ, ಕೊನೆಯಲ್ಲಿ ನಾನು ಮಾತಾಡ್ತೀನಿ ಅಂತ ನಾನು. ಆದ್ರೆ ನನಗೆ ಮೊದಲು ಮಾತಾಡ್ಲಿಕ್ಕೆ ಕೊಡಿ, ಇರ್ಲಿ ಪರವಾಗಿಲ್ಲ. ಈ ಒಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಬೆಳಗಾವಿಯ ಎಲ್ಲ ನನ್ನ ನ್ಯಾಯವಾದಿಗಳು ಇವತ್ತು ಬಹಳಷ್ಟು ಪ್ರೀತಿಯಿಂದ ನನಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ನೀವೆಲ್ಲ ಬೇರೆ ಬೇರೆ ಕಡೆ ಹೋಗ್ತೀರಿ, ಆದರೆ ಬೆಳಗಾವಿ ವಕೀಲರ ಸಂಘದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.